ಎಲ್ಲರಿಗೂ ನಮಸ್ಕಾರ. ನನ್ನ ಮುಂದಿನ ವಿಡಿಯೋ ಬಂದು ನಾವು ಚುಂಚನಗಿರಿ ತೇರಿಗೆ ಹೋಗಿದ್ವಲ್ಲ, ಆ ವಿಡಿಯೋ ಆಗಿರುತ್ತೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಯಾರ್ಯಾರು ಹೋಗೋಕ್ಕಾಗಿಲ್ವೋ ಅದನ್ನು ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಎಲ್ಲನೂ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿದ್ದೀನಿ. ಅದು ತುಂಬ ರಶ್ ಇತ್ತು, ಆದರೂ ಕವರ್ ಮಾಡಿದ್ದೀನಿ ಎಲ್ಲ ವೀಡಿಯೋಸ್ನು. ಸೊ ಎಲ್ಲರೂ ನೋಡಿ ಖುಷಿಪಡಿ. ಥ್ಯಾಂಕ್ ಯು. ಅಂಕಲ್ದು ಮೆಟ್ಟಿ ಗಾಡಿಲಲ್ಲ, ಅಲ್ಲೊಂದು ಇಲ್ಲೊಂದು ಬಿಡ್ತಿದ್ರು. ಗಾಡಿಲಲ್ಲ ಕಣೆ, ಈ ಸಲ ಹಂಗ್ ಮಾಡ್ತೀವಿ. ಇಲ್ಲೇ ಬಾ ಸಾಕು ಪಾಪು. ಯಾರು ಮಾತಾಡ್ಕೊಂಡು ಬರ್ತಿದ್ವಿ. ಟ್ರಿಪ್ಪಿಗೆ ಹೋಗಿದ್ವಿ ಲಾಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ, ಸಾರಿ ದಸರಾ ರಜದಲ್ಲಿ. ನಮ್ಮ ಮನೆಯವ್ರು ಚಪ್ಪಲಿ ಕಳ್ದು ಹಾಕೊಂಡಿದ್ರು. ಅದು ತುಂಬ ಸೇಫಾಗಿ ನೋಡ್ಕೊಂಡು ಕಳ್ದು ಹಾಕೊಂಡಿದ್ರು. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ನಗಾಡ್ಕೊಂಡು ಬರ್ತಾ ಇದ್ವಿ. ಅದನ್ನೇ ಮಾತಾಡ್ತಾ ಇದ್ವಿ ಎಲ್ಲರೂ. ನಾವು ಯಾವಾಗ ಟ್ರಿಪ್ ಹೋಗ್ಬೇಕಾದ್ರೂ ಅಷ್ಟೇ ನಮ್ಮ ಮನೆ ದೇವ್ರದ್ದು ಸಾಂಗ್ ಕೇಳ್ಕೊಂಡೆ ಹೋಗೋದು. ಅದು ಸ್ವಲ್ಪ ಹಾಕಿದ್ದೀನಿ, ಕಾಪಿರೈಟ್ ಬರುತ್ತೆ. ಹಿಂಗಾಡಿ ಬಂದ್ವಿ. ಗಾಡಿನ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಅಲ್ಲಿ ಇಲ್ಲಿ ಹುಡುಕಿ ಕೊನೆಗೂ ಪಾರ್ಕ್ ಮಾಡಿಬಿಟ್ಟು ಈಗ ದೇವಸ್ಥಾನದ ಹತ್ರ ಎಂಟ್ರೆನ್ಸಿಗೆ ಬಂದ್ವಿ. ಎಲ್ಲಿ ಬಸ್ಸೆಲ್ಲ ಸ್ಟಾಪ್ ಕೊಡುತ್ತಲ್ಲ ಮೇನ್ ರೋಡು, ಅಲ್ಲೇ ಲಾಸ್ಟು. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡಿಬೇಕಿತ್ತು. 1 ಕಿಲೋಮೀಟ್ರ್ ಅನ್ಸತ್ತೆ, ಗೊತ್ತಿಲ್ಲ. ಫುಲ್ಲು ನಡ್ಕೊಂಡು ಹೋದ್ವಿ, ಉದ್ದಕ್ಕೂ ನೋಡಿಕೊಂಡು ಮಾತಾಡಿಕೊಂಡು. ಅಂಗಡಿಗಳೆಲ್ಲ ತುಂಬ ಹಾಕಿದ್ರು, ಚೆನ್ನಾಗಿತ್ತು ನೋಡೋಕ್ಕೆ. ಇಷ್ಟು ದಿನ ನಾವು ಲೇಟಾಗಿ ಬರ್ತಿದ್ವಿ ಇಷ್ಟು ವರ್ಷದಲ್ಲಿ. ಈ ಸಲ ಬೇಗ ಬಂದಿದ್ವಿ, ಜಾತ್ರೆ ಎಲ್ಲ ನೋಡೋ ಥರ ಆಯಿತು, ಸಖತ್ತಾಗಿತ್ತು. ನೀವು ನೋಡಿ. ಅರ್ಧ ದಾರಿನೂ ನಡೆದಿಲ್ಲ ಗೈಸ್, ಮುಗೀತು ಅನ್ಕೊಂಡ್ಬಂದ್ರೆ ಇನ್ನೂ ಅರ್ಧ ದಾರಿನೂ ಮುಗಿದಿಲ್ಲ. ಎಲ್ಲಣ್ಣ ಇವರು? ಅಂಕಲ್ ಎಲ್ಲಿ ಅಪ್ಪ? ನಿಮ್ಮ ಬೋಂಡ ನಿಧಾನಕ್ಕೆ ಗೊತ್ತಾದೆ. ಬಜ್ಜಿ ಊಟ ಕೊಡ್ತಿರಲ್ಲ. ಹೋಗ್ ರಿಷಿತಾ. ಹತ್ರ ಹೋಗ್ಬಿಡಿ ನಡೀರಿ. ಆಮೇಲೆ ಬಂದ್ಮೇಲೆ ತೆಗಿಬೇಕು. ಒಂದು ಮಾಡಿರೋ ವಿಡಿಯೋ ಕಳೆದಾಗ ಕೈ ಹಿಡ್ಕೊಬಿಡ್ರಿ. ಅಲ್ಲಿ ಎತ್ಕೊಂಡು ಇಳಿಬೇಕಲ್ಲಣ್ಣ.
ತಮಟೆನೇ ಹೊಡಿತಲ್ಲ ಅಲ್ವಾ? ವಾಲ್ಗದಲ್ಲಿ ಬರೋರೆ ನಾವು. ಇಳಿಬೇಕಾದ್ರೆ ಅಲ್ಲಿ ಕೇಳಿಸ್ಕೊಂಡು ಆ ಥರ ಮಾಮೂಲು ಮುಂದೆ ಬರ್ತೀಯಾ? ಈಗ ನೋಡಿ ಜನ ಹಿಂದೆ ಹೆಂಗೆ ಕಾಣ್ತಾರೆ. ಋಷಿ ಕೂರು. ನಮ್ಮ ಸಮ್ಮನು ಆರಿಸ್ತಾನೆ. ಜನರಲ್ಲಿ ನೀನೇ ಕೈ ಹಿಡ್ದವ್ರು ನಾವು ಹಿಡ್ಕೊಳ್ಳಲ್ಲ. ಯಾರ ಸಿಕ್ಕವರು ನಾವು ಜವಾಬ್ದಾರಲ್ಲ. ಇಲ್ಲಿಂದ ಬರ್ತಿದ್ರು ಜನ, ಬೆಟ್ಟದ ಮೇಲಿಂದ ಬರ್ತಾನೆ ಇದ್ರು. ನಾವು ಅದನ್ನ ನೋಡ್ಕೊಂಡು ತುಂಬಾ ಹೊತ್ತು ವಿಡಿಯೋ ಮಾಡ್ದೆ ಅದನ್ನ. ಅಂದ್ರೆ ಬರ್ತಾನೆ ಇದಾರೆ, ನಾವು ಮನೆಗೆ ಹೋಗೋವರೆಗೂ, ನಾವು ಮನೆಗೆ ಹೋದ್ಮೇಲೂ ಬರ್ತಾನೆ ಇದ್ರು ಅನ್ಸುತ್ತೆ, ಅಷ್ಟು ಜನ ಇದ್ರು. ನಾವು ಅದನ್ನೆಲ್ಲ ನೋಡ್ಕೊಂಡು ತೇರ್ನ ಮುಂದಕ್ಕೆ ಎಳೆದ್ರು. ಸ್ವಾಮೀಜಿಗಳು ಹೋಗಿ ಅದೆಲ್ಲ ಪಲ್ಲಕ್ಕಿ ಮೇಲೆಲ್ಲ ದೇವ್ರನ್ನ ಕೂರಿಸಿ ಎಲ್ಲ ಮಾಡಿ ಎಳೆದ್ರು. ಅವಾಗ ನಾವು ಹೊರಡೋಣ ಸರಿ, ಇನ್ನೇನು ತೇರಿಲಿ ಅದನ್ನ ನೋಡಿದ್ವಲ್ಲ ಅಂತ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಅಲ್ಲಿ ನಾವು ಹೋಗಿದ್ದ ದಾರಿಲಿ ಜಾಗ ಇರಲಿಲ್ಲ, ಹಿಂಗೆ ಬೆಳೆಸ್ಕೊಂಡು ಕಲ್ಯಾಣಿ ಎಲ್ಲ ನೋಡ್ಕೊಂಡು ಮನೆಗೆ ಬಂದ್ವಿ.